ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದೆ, ಅದರಲ್ಲಿ ತುಂಬ ಜನ ಬ್ಲೂ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಇಷ್ಟದಂತೆ ಬ್ಲೂ ಕಲರ್ ಸೀರೆ ಉಡಿಸ್ತಾ ಇದ್ದಾರೆ, ಮತ್ತು ಉಡಿಸಾಗಿದೆ. ಅಲಂಕಾರಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆಯಿಂದ ಪೂಜೆಗೆ ಲಕ್ಷ್ಮಿಗೆ ಏನೇನು ಪ್ರಿಯವಾದ ವಸ್ತುಗಳನ್ನು ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಬಿಂದಿಗೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಅರಿಶಿನ, ಕುಂಕುಮ, ಹಾಲು, ತುಪ್ಪ, ಮೊಸರು ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಅದು ಪ್ರತಿಷ್ಠಾಪನೆ ಮಾಡಿದ್ದೀನಿ ನಾನು. ಮತ್ತು ನನ್ನ ಎಲ್ಲ ಹಾಕಾಗಿದೆ. ನಮ್ಮ ಯಜಮಾನ್ರು ಇಲ್ಲಿ ಬಾಳೆದುಂಡೆ ತೋರಣ ಎಲ್ಲ ಕಟ್ಟಿ ನನಗೆ ಸಹಾಯ ಮಾಡ್ತಾಯಿದ್ದಾರೆ. ಮತ್ತು ಏನೇನು ಬೇಕು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾ ಇರ್ತಾರೆ. ಬಾಳೆದಿಂಡು ಮತ್ತು ಮಾವಿನ ಎಲೆ ಎಲ್ಲದಕ್ಕೂ ಸಹಾಯ ಮಾಡಿ ಅದನ್ನ ಹಾಕ್ತಾಯಿದ್ದಾರೆ. ಅದನ್ನು ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ನೋಡಿ ಹೇಗಿದೆ. ತುಂಬ ಗ್ರ್ಯಾಂಡಾಗಂತೂ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಮನಸ್ಸಿಗೆ ಹೇಗಿದೆಯೋ ಹಾಗೆ ಈಗ ಬೆಳಗಿನ ಎಲ್ಲ ಅಲಂಕಾರ ಮಾಡಿ ಬೆಳಗಿನ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಅಲಂಕಾರಕ್ಕಿಂತ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಳ್ಳೋದು ಮುಖ್ಯ ಅಂತ ನನಗೆ ಅನಿಸಿಕೆ. ಹಾಗಾಗಿ ಭಕ್ತಿಯಿಂದ ಪೂಜೆ ಮಾಡಿ ತಾಯಿನ ಹೊಲಿಸ್ಕೋಬೇಕು ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಜೊತೆಗೆ ಕರ್ಜಿಕಾಯಿ, ಕೋಡುಬಳೆ, ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು, ಹಣ್ಣು, ಆ ತಾಯಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಂದು ಇಟ್ಟಿದ್ದೀನಿ ಪೂಜೆಗೆ. ಭಕ್ತಿಯಿಂದ ಕೇಳ್ಕೊತಾ ಇದ್ದೀನಿ. ಎಷ್ಟು ಕೇಳ್ಕೊಂಡ್ರು, ಎಷ್ಟು ಪೂಜೆ ಮಾಡಿದ್ರು ತಾಯಿಗೆ ಸಾಕಾಗಲ್ಲ. ಹಾಗಾಗಿ ಪೂಜೆ ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅಲಂಕಾರ ಅಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ. ಯಾಕೆಂದರೆ ಡೈಲಿ ನಾವು ನಾರ್ಮಲ್ ಪೂಜೆ ಮಾಡ್ತಾ ಇರ್ತೀವಿ, ದೇವಿಗೆ ಬರೀ ಕುಂಕುಮ ಹಚ್ಚಿ ಇದು ಮಾಡಿ. ಇವಾಗ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ಆ ತಾಯಿ ನೋಡೋದೊಂದು ಖುಷಿ, ಪೂಜೆ ಮಾಡೋದೊಂದು ಖುಷಿ. ಹಾಗಾಗಿ ಪೂಜೆ ಮಾಡ್ತಾನೇ ಇರ್ತೀನಿ. ಮತ್ತು ಇವಾಗ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಧೂಪ, ಕರ್ಪೂರ ಎಲ್ಲ ತಾಯಿಗೆ ಏನಿಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ಪೂಜೆ ಮಾಡೋದು ನಮ್ಮ ಕರ್ತವ್ಯ. ಆ ತಾಯಿ ಬೇಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ತಾಯಿ ಒಂದು ಸ್ವಲ್ಪ ಒಲಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿರಲ್ಲ. ಹಾಗಾಗಿ ಕೇಳ್ಕೊತಾ ಇರಬೇಕು, ಎಲ್ರಿಗೂ ಕೇಳ್ಕೊಳ್ಬೇಕು, ಎಲ್ಲರಿಗೂ ಕೇಳ್ಕೋಬೇಕು. ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಪೂಜೆ ಮುಗೀತು, ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅಮ್ಮನಿಗೂ ಒಂಥರ ಖುಷಿ. ಅಮ್ಮ ಯಾವಾಗಲೂ ವರ್ಷಕ್ಕೊಂದ್ಸರಿ ನಮ್ಮ ಮನೆಗೆ ಬರ್ತಾಯಿರ್ತಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಬರ್ತಾರೆ. ಬೇರೆ ಹಬ್ಬದಲ್ಲಿ ನಾನೇ ಅಮ್ಮನ ಮನೆಗೆ ಹೋಗ್ತೀನಿ. ಯಾಕೆಂದರೆ ಅಮ್ಮ ಅಲ್ಲಿ ಹಬ್ಬ ಮಾಡಲ್ಲ, ಲಕ್ಷ್ಮಿ ಕೂರಿಸಲ್ಲ. ಹಾಗಾಗಿ ನಾನು ಇಲ್ಲಿ ಕರ್ಕೊತೀನಿ. ಯಾಕೆಂದ್ರೆ ನಂಗೆ ಸಪೋರ್ಟ್ ಮಾಡೋದಕ್ಕೂ ಹೆಲ್ಪ್ ಮಾಡೋದಕ್ಕೂ ಅಮ್ಮ ಬೇಕು, ಹಬ್ಬದ ನೋಡ್ಕೊಳ್ಳೋದಕ್ಕೆಲ್ಲ. ಹಾಗಾಗಿ ಅಮ್ಮ ಬರ್ತಾರೆ, ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಸಾಯಂಕಾಲ ನಾನು ಫ್ರೆಂಡ್ಸ್ನ ಕುಂಕುಮ ಜೊತೆ ಊಟಕ್ಕೂ ಬನ್ನಿ ಅಂತ ಕರೆದಿದ್ದೀನಿ. ಹಾಗಾಗಿ ಅಡುಗೆ ರೆಡಿ ಮಾಡಬೇಕು. ಅಡುಗೆ ಮಾಡೋಣ ಅಂಥೇಳಿ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಏನು ಅಡುಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅದು ಮಾಡ್ತಾಯಿದ್ದೀನಿ. ಸಾಯಂಕಾಲ ಮತ್ತೆ ಪೂಜೆ ಮಾಡಬೇಕು. ಹಾಗಾಗಿ ನೋಡಿ ಎಷ್ಟು ಅಲಂಕಾರ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ. ನಾನು ಸಿಂಪಲ್ ಅಲಂಕಾರನೇ ಮಾಡಿರೋದು, ಅಷ್ಟು ಜೋರು ಮಾಡಲ್ಲ. ನನಗೆ ಅಷ್ಟು ಜೋರಾಗಿ ಮಾಡೋದಕ್ಕೂ ಬರೋದಿಲ್ಲ. ಚಿಕ್ಕದಾಗಿ ಚೊಕ್ಕಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊತೀನಿ. ನಿಮಗೆ ಹೌದು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಹೇಗಿದೆ ಅಲಂಕಾರ? ಸಾಕಾ ಇಲ್ಲ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡಬೇಕಿತ್ತಾ ಅಂತ ಹೇಳಿ. ಪ್ರಯತ್ನ ಪಡಬೇಕಿತ್ತು ಅಂದರೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ. ಯಾಕೆಂದರೆ ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ಬೇರೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡ್ ರಿಲೇಟಿವ್ ಇಬ್ಬರು ಇದ್ದಾರೆ, ಅವ್ರು ಸಹಾಯ ಮಾಡ್ತಾರೆ. ಅಕಸ್ಮಾತ್ ಅವರಿಲ್ಲ ಅಂತಂದಾಗ ನಾನೇ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಒಬ್ಬಳೇ ಮಾಡ್ತೀನಿ, ಸಿಂಪಲಾಗಿ ಮಾಡ್ತೀನಿ. ಬೆಳಗಿನ ಪೂಜೆ ಇಲ್ಲಿಗೆ ಮುಗೀತು. ಮತ್ತು ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮಾಡಿ ಆಗಿದೆ. ಸಾಯಂಕಾಲ ಪೂಜೆ ಮಾಡಿ ದೀಪ ಹಚ್ಚಿ ಮತ್ತು ಕೈ ಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಕುಂಕುಮಕ್ಕೆ ಹೋಗೋದಕ್ಕೂ ಜೊತೆಗೆ ರೆಡಿ ಆಗಿಬಿಟ್ಟಿದ್ದೀನಿ. ಪೂಜೆ ಮಾಡಿ ಪಕ್ಕದ ಮನೆಯವ್ರು ಕುಂಕುಮಕ್ಕೆ ಬಂದರು, ಅವ್ರಿಗೆ ಕುಂಕುಮ ಕೊಡ್ತಾಯಿದ್ದೀನಿ. ಕುಂಕುಮ ಕೊಡ್ತಾಯಿತ್ತು. ನೀವು ಕೇಳ್ತಾ ಇರ್ತಿರಲ್ಲ, ನೀವೆಲ್ಲ ಗಿಳಿಯೆಲ್ಲ ತೊಗೊಂಡಿರ್ತೀರಲ್ಲ ಮೇಡಮ್, ನಿಮ್ದು ಅದು ಸಾಕಿರ್ತೀರಾ ಅಂತ. ಇಲ್ಲ, ಇವ್ರ ಮನೇಲಿ ತಗೊಂಡು ವಿಡಿಯೋ ಮಾಡೋದು. ಮತ್ತು ತುಂಬ ಇದೆಯಲ್ಲ, ಬೇರೆ ಪ್ರಾಣಿಗಳನ್ನೆಲ್ಲ ಸಾಕಿದ್ದಾರೆ ಅವರು. ಸೊ ಒಂಥರ ಮಾತಾಡೋಕ್ಕೆ ಅಕ್ಕಪಕ್ಕ ಅಂತ ಅಂದರೆ ಕಷ್ಟಕ್ಕೆ ಸುಖಕ್ಕೆ ಆಗ್ತಾರಲ್ಲ, ಹಾಗೆ ಆಗ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ ನಾನು ಏನಾರು ಹೆಲ್ಪ್ ಬೇಕಂದರೆ ಮಾಡ್ತಾರೆ. ಅವನ ಮಗ ಕೂಡ ಬಂದಿದ್ದಾನೆ. ಇವನಿಗೇ ತುಂಬ
ಪ್ರಾಣಿ ಪ್ರಿಯ ಅಂತ ಹೇಳ್ಬೋದು. ಇವನೇ ಎಲ್ಲ ನೋಡ್ಕೊಳ್ಳೋದು. ಮತ್ತು ನನ್ನ ಫ್ರೆಂಡ್ಸ್ ಬಂದರು. ಫ್ರೆಂಡ್ಸ್ ಮಾಮೂಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡು ವೇದ ಲಕ್ಷ್ಮೀ ಪೂಜೆ ಬಗ್ಗೆ ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಣ್ಮಕ್ಳಿಗೂ ಮುತ್ತೈದೆತನ ಇರಲಿ, ಎಲ್ಲರೂ ಸುಮಂಗಲಿಯರಾಗಲಿ, ಎಲ್ಲರಿಗೂ ಲಕ್ಷ್ಮಿ ಯಥೇಚ್ಛವಾಗಿ ಸಿರಿ ಸಂಪತ್ತು ಧನ ಧಾನ್ಯ ಆರೋಗ್ಯ ಎಲ್ಲರಿಗೂ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನನ್ನ ಅಪೇಕ್ಷೆ. ಈ ವರಮಹಾಲಕ್ಷ್ಮಿ ವ್ರತ ಏನು ಅಂದರೆ, ಮೊದಲಿಗೆ ನಾವು ಏನು ಮಾಡ್ತೀವಿ, ಯಮುನಾ ಪೂಜೆ ಅಂದರೆ ತುಳಸಿ ಹತ್ರ ಲಕ್ಷ್ಮಿನ ತೊಗೊಂಡು ಹೋಗಿ ತುಳಸಿ ಹತ್ರ ಇಟ್ಟು, ತುಳಸಿ ಮುಂದೆ ಯಮುನೆ ಅಂದರೆ ಗಂಗೆ ಅಂದರೆ ನೀರು ಜಲ, ಆ ಗಂಗೆನ ಪೂಜೆ ಮಾಡಿ ಲಕ್ಷ್ಮಿನ ಅದರೊಳಗೆ ಆಹ್ವಾನ ಮಾಡಿ ಅಲ್ಲಿ ಆರತಿ ಮಾಡಿ ಪೂಜೆ ಮಾಡಿ ಆರತಿ ಮಾಡಿ ಮನೆ ಒಳಗಡೆ ಗಂಡ ಹೆಂಡತಿ ಇಬ್ಬರು ಸಮೇತವಾಗಿ ತಗೊಂಡು ಬಂದು ಲಕ್ಷ್ಮಿನ ಆ ಪೀಠದಲ್ಲಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ, ಆಮೇಲೆ ಅದರದ್ದೇ ಆದಂಥ ಒಂದು ಅವ್ರವ್ರ ತಕ್ಕ ಮಟ್ಟಿಗೆ ಪೂಜಾ ವಿಧಾನ, ಒಬ್ಬೊಬ್ಬರ ಮನೆಯದು ಒಂದೊಂದು ಪದ್ಧತಿ ಇರುತ್ತೆ. ಅದರದ್ದು ಪದ್ಧತಿ ಪ್ರಕಾರ ಅವ್ರವ್ರು ಪೂಜೆ ಮಾಡ್ತಾರೆ. ಸಹಜವಾಗಿ ಲಕ್ಷ್ಮಿ ಅಂದರೆ ಧನ. ಎಲ್ಲರೂ ಹೊಸ ಸೀರೆ, ಇರೋ ಬರೋ ಒಡವೆ ಎಲ್ಲ ಹಾಕಿ, ಆಮೇಲೆ ಹೂವಿನ ಅಲಂಕಾರ, ಅವ್ರವ್ರ ಮನಸ್ಸಿನ ಭಾವನೆಗಳು ಹೇಗಿರುತ್ತೆ ಹಾಗೆ ಕಾಣ್ತಾಳೆ ಲಕ್ಷ್ಮಿ. ಎಲ್ಲರ ಮನೆ ಲಕ್ಷ್ಮಿನೂ ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರ ಮನೆಗೆ ಹೋದಾಗಲೂ ನಿಮ್ಗೆ ಒಂದೊಂದು ಥರ ಕಾಣುತ್ತೆ. ಅಂದರೆ ಅವ್ರ ಮನಸ್ಸಿನ ಭಾವನೆ, ಕಲ್ಪನೆ, ಆಸೆ, ಅವ್ರ ಮನಸ್ಸಿನಲ್ಲಿ ಏನು ಓಡ್ತಿರುತ್ತೆ ಹಾಗೆ ಅಲಂಕಾರ ಮಾಡಿರ್ತಾರೆ. ಸೊ ನೀವು ನಿಮ್ಮ ಮನೆಯದೊಂದೇ ಅಲ್ಲ, ಎಲ್ಲರ ಮನೆಗೂ ಹೋಗಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಆ ಒಂದು ಐಡಿಯಾ ಬರುತ್ತೆ ಒಬ್ಬೊಬ್ಬರ ಕಲ್ಪನೆ ಹೇಗಿರುತ್ತೆ, ಅವ್ರು ಹೇಗೆ ಮಾಡ್ತಾರೆ ಅಂತ. ನಾನು ಎಷ್ಟೊಂದು ಮನೆಗೆ ಹೋಗಿದ್ದೀನಿ, ಒಬ್ಬೊಬ್ರದ್ದು ಒಂದೊಂದು ಥರ ಲಕ್ಷ್ಮಿ ಅಲಂಕಾರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮಸ್ಕಾರ ಎಲ್ಲರಿಗೂ. ನಾನು ವಿನುತಾ ಅವ್ರ ಫ್ರೆಂಡು ಶ್ರದ್ಧಾ ಅಂಥೇಳಿ. ಇವತ್ತು ನಾವು ವಿನುತಾ ಅವ್ರ ಮನೆಗೆ ಬಂದಿದ್ದೀವಿ ಅರ್ಶಿನ ಕುಂಕುಮ ತೊಗೊಳಕ್ಕೆ. ಯಾಕಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇದನ್ನು ನಮ್ಮ ಸಾಂಪ್ರದಾಯಿಕವಾಗಿ ತುಂಬ ವಿಜೃಂಭಣೆಯಾಗಿ ಖುಷಿಯಾಗಿ ಆಚರಿಸ್ತೀವಿ. ನಾವು ಮನೆಯಲ್ಲಿ ಒಬ್ಬಟ್ಟನ್ನು ಮಾಡ್ತೀವಿ, ಕಾಯಿ ಚಟ್ನಿ ಎಲ್ಲ ಮಾಡ್ತೀವಿ, ಬಜ್ಜಿ ಎಲ್ಲ ಮಾಡ್ತೀವಿ. ದೇವಿಗೆ, ಲಕ್ಷ್ಮೀ ದೇವಿಗೆ ಏನೇನು ಪ್ರೀತಿನೋ ಅದನ್ನೆಲ್ಲ ಮಾಡಿ ದೇವಿ ಪ್ರಸನ್ನ ಆಗೋ ಹಾಗೆ ನಾವು ಅವ್ರಿಗೆ ನೈವೇದ್ಯ ಮಾಡಿ ಎಲ್ಲ ಫ್ರೆಂಡ್ಸ್ ಜೊತೆನೂ ಎಲ್ಲ ಹಂಚ್ಕೊಂಡು ಇವಾಗ ಸಾಯಂಕಾಲ ತಿಂತಾಯಿದ್ವಿ. ಇದು ತುಂಬ ಚೆನ್ನಾಗಿ ಆಚರಿಸ್ತಾ ಇದೀವಿ ಅಂತ ಖುಷಿ ಆಗ್ತಾಯಿದೆ ನನಗೆ. ನನ್ನ ರಿಲೇಟಿವ್ ಮೇಘ ಅಂತ ಕುಂಕುಮಕ್ಕೆ ಬಂದು ಕುಂಕುಮ ಕೊಡ್ತಾಯಿದ್ದೀನಿ. ಕುಂಕುಮ ಕೊಟ್ಟೆ. ಮತ್ತು ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಹೇಳಿದಾಗೆ ಊಟಕ್ಕೆ ಕರೆದಿದ್ದೆಲ್ಲ, ಸೊ ಕುಂಕುಮ ಜೊತೆಗೆ ಊಟನೂ ಮಾಡ್ತಿದ್ದಾರೆ. ಊಟ ಮುಗಿಸಿ ನಾನು ಅವ್ರ ಮನೆ ಕುಂಕುಮ ತಗೊಂಬರೋಕ್ಕೆ ಅವ್ರ ಜೊತೆಗೆ ಹೋಗ್ತಾಯಿದ್ದೀನಿ. ಹೋಗ್ತಾ ಅದು ಇದು ಕಾಮಿಡಿ ಮಾತಾಡಿಕೊಂಡು, ಬೆಳಗ್ಗೆಯಿಂದ ಪೂಜೆ ಬಗ್ಗೆ ಮಾತಾಡಿಕೊಂಡು, ಏನೇನು ಮಾಡಿದ್ವಿ, ಈಗ ಕೆಲಸ ಮುಗಿಸಿದ್ವಿ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಇವಾಗ ಒಬ್ಬರು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಸೇರಿ. ಅವ್ರ ಹೆಸರು ನಾಗಮಣಿ ಅಂತೇಳಿ. ಅವ್ರ ಮನೆಯಲ್ಲಿ ಕುಂಕುಮ ತೊಗೊಂಡ್ವಿ. ನೋಡಿ ಲಕ್ಷ್ಮೀ ಅಲಂಕಾರ ಈಗ ಮಾಡಿದ್ದಾರೆ ಅವ್ರ ಮನೆಯಲ್ಲಿ. ಅಲ್ಲ ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ದೀವಿ. ಮಾಮೂಲಿ ಫ್ರೆಂಡ್ಸ್ ಅಂತ ಅಂದಮೇಲೆ ಹರಟೆ ಹೊಡ್ಕೊಂಡೆ ಆಮೇಲೆ ಕುಂಕುಮ ತೊಗೊಂಡು ಬರಬೇಕಾಗತ್ತೆ. ಹಾಗಾಗಿ ಮತ್ತು ಶ್ರದ್ಧಾ ಮನೆಗೆ ಹೋದ್ವಿ. ಶ್ರದ್ಧಾ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದಾಳೆ. ಸೊ ಅವ್ರ ಮನೆ ಪೂಜೆ ಮುಗಿಸಿ ಕುಂಕುಮ ತಗೊಂಡು ಆಚೆ ಬರುವಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ನೋಡಿ ಹೆಂಗೆ ಬರ್ತಿದ್ದೀವಿ ಎಲ್ಲರೂ ಅಂತ. ಸಿಕ್ಕಾಬಟ್ಟೆ ಮಳೆ ಇದೆ. ನೋಡ್ಕೊಂಡು ಆಚೆ ಬರ್ತಾಯಿದ್ದೀವಿ. ಹೇಗಿತ್ತು ನನ್ನ ವಿಡಿಯೋ ಎಲ್ಲರೂ ತಿಳಿಸಿ, ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.